ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಈಗ ಮುಂದಿನ ಪ್ರಶ್ನೆ. ವಸ್ತುವಿನ ಚಲನೆಯ ಕಾರಣವನ್ನ ಪರಿಗಣಿಸದೆ ಅದರ ಚಲನೆಯನ್ನ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಗೆ ಏನಂತ ಕರೀತಾರೆ? ನೋಡಿ, ವಸ್ತುವಿನ ಚಲನೆಯ ಕಾರಣವನ್ನ ಪರಿಗಣಿಸದೆ ಅದರ ಚಲನೆಯನ್ನ ಅಧ್ಯಯನ ಮಾಡುವ ವಿಜ್ಞಾನ ಶಾಖೆಯನ್ನ ಚಲನಶಾಸ್ತ್ರ ಅಂತ ಹೇಳಿ ಕರೀತಾರೆ. ಜಡತ್ವದ ನಿಯಮ ಅಂತ ಹೇಳಿ ಯಾವುದನ್ನ ಕರೆಯಲಾಗತ್ತೆ? ಜಡತ್ವದ ನಿಯಮ ಅಂತ ಹೇಳಿ ನ್ಯೂಟನ್ನ ಮೊದಲನೇ ನಿಯಮವನ್ನ ಕರೀತಾರೆ. ಇದನ್ನ ಇಂಗ್ಲಿಷ್ ನಲ್ಲಿ ಲಾ ಆಫ್ ಇನರ್ಷಿಯಾ ಅಂತ ಕೂಡ ಹೇಳ್ತಾರೆ. ಓಕೆ, ಜಡತ್ವ ನಿಯಮ, ದಟ್ ಇಸ್ ನ್ಯೂಟನ್ಸ್ ಫಸ್ಟ್ ಲಾ. ಇನ್ನು ಬಲದ ಎಸ್ಐ ಏಕಮಾನ ಯಾವುದು? ಬಲ. ಓಕೆ, ಬಲದ ಫೋರ್ಸ್ ಯಾವುದು? ನ್ಯೂಟನ್. ಒಂದು ವಸ್ತುವಿನ ಜಡತ್ವವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ನೋಡಿ, ಒಂದು ವಸ್ತುವಿನ ಜಡತ್ವ ಯಾವಾಗ್ಲೂ ಆ ಒಂದು ವಸ್ತುವಿನ ದ್ರವ್ಯ ರಾಶಿಯ ಮೇಲೆ ಅದು ಅವಲಂಬಿತ ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ಮಿಸ್ ಮಾಡ್ಕೋಬೇಡಿ ಈ ಒಂದು ಕ್ಲಾಸಸ್ ಅನ್ನ. ತುಂಬಾನೇ ವೆರಿ 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 ಇಂಪಾರ್ಟೆಂಟ್ ಕ್ಲಾಸಸ್. ಇವೆಲ್ಲವೂ NCERT ಇಂದ ತೆಗೆದಂತಹ MCQs ಆಗಿರುತ್ತೆ. ಇವರು ವೆರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ಹೇಳ್ಬೋದು. ಒಂದು ವಸ್ತುವಿನ ಜಡತ್ವವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ಲಾ ಆಫ್ ಇನರ್ಷಿಯಾ ಅಂತ ಏನ್ ಹೇಳ್ತೀವಿ, ಇಟ್ ಈಸ್ ಆಲ್ವೇಸ್ ಡಿಪೆಂಡ್ ಆನ್ ಇಟ್ಸ್ ಮಾಸ್, ದಟ್ ಇಸ್ ದ್ರವ್ಯ ರಾಶಿ. ಬಲವನ್ನ ಅಳೆಯೋದಕ್ಕೆ ಬಳಸುವಂತಹ ಸೂತ್ರ ಯಾವುದು? ಬಲ ಅಂದ್ರೆ ಏನು? ಫೋರ್ಸ್ ಅಲ್ವಾ? ಫೋರ್ಸ್ ಅನ್ನ ಬಳಸುವಂತಹ ಸೂತ್ರ ನಮ್ಮ ನ್ಯೂಟನ್ ಅವರೇ ಕೊಟ್ಟಿದ್ದಾರೆ. ದಟ್ ಇಸ್ F=ma ಅಂತ ಹೇಳಿ, ಸೆಕೆಂಡ್ ಲಾ. ಓಕೆ, ಸೊ ಬಲವನ್ನ ಅಳೆಯಲು ಬಳಸುವಂತಹ ಸೂತ್ರ F=ma. ಇನ್ನು ನ್ಯೂಟನ್ನ ಮೂರನೇ ನಿಯಮವು ಯಾವುದನ್ನ ವಿವರಿಸುತ್ತೆ? ಇದು ಕ್ರಿಯೆಗೆ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ ಏನಿದೆಯಲ್ಲ ಇದನ್ನ ಅದು ವಿವರಿಸುತ್ತೆ. ಒಂದು ವಸ್ತುವಿನ ವೇಗವು ಕಾಲಾನಂತರ ಬದಲಾಗುವ ದರವನ್ನ ಏನಂತ ಕರೀತಾರೆ? ಒಂದು ವಸ್ತುವಿನ ವೇಗ ಅಂದ್ರೆ ಕಾಲ ಕಳೆದಂತೆ ಬದಲಾಗುವಂತಹ ದರವನ್ನ ಏನಂತ ಕರೀತಾರೆ? ವೇಗೋತ್ಕರ್ಷ ಅಂತ ಕರೀತಾರೆ. ಏನಂತ ಕರೀತಾರೆ? ವೇಗೋತ್ಕರ್ಷ ಅಂತ ಕರೀತಾರೆ. ವೇಗದ SI ಏಕಮಾನ ಯಾವುದು? ವೇಗ, ಇದರ ಒಂದು SI ಏಕಮಾನ ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್. ವೇಗೋತ್ಕರ್ಷದ SI ಏಕಮಾನ ಯಾವುದು? ವೇಗೋತ್ಕರ್ಷ ಆಕ್ಸಿಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗೋತ್ಕರ್ಷವು ಯಾವ ರೀತಿಯ ಭೌತಿಕ ಪರಿಮಾಣ? ವೇಗೋತ್ಕರ್ಷದ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಇದು ಒಂದು ಯಾವ ರೀತಿಯ ಭೌತಿಕ ಪರಿಮಾಣ ಅಂತ ಹೇಳಿದ್ರೆ, ಅಂದ್ರೆ ಎಂತ ಕ್ವಾಂಟಿಟಿ ಅಂದ್ರೆ ಸ್ಕೇಲಾರ್ ಕ್ವಾಂಟಿಟಿನ, ವೆಕ್ಟಾರ್ ಕ್ವಾಂಟಿಟಿನ ಅಂತ ಕೇಳಿದರೆ, ವೇಗೋತ್ಕರ್ಷ ಅನ್ನುವಂಥದ್ದು ಸದಿಶ ಪರಿಮಾಣ. ಸದಿಶ ಪರಿಮಾಣ ವೇಗೋತ್ಕರ್ಷ. ಓಕೆ, ಸದಿಶ ಪರಿಣಾಮ. ವೇಗವು ಯಾವ ರೀತಿಯ ಭೌತಿಕ ಪರಿಮಾಣ? ವೇಗೋತ್ಕರ್ಷ ಸದಿಶ ಆದ್ರೆ ವೇಗ ಕೂಡ ಏನಾಗತ್ತೆ? ಇದು ಕೂಡ ಸದಿಶ ಪರಿಮಾಣನೇ ಆಗತ್ತೆ. ಓಕೆ, ಇನ್ನು ಒಂದು ವಸ್ತುವು ನೇರ ರೇಖೆಯಲ್ಲಿ ಚಲಿಸುವಾಗ ಅದರ ವೇಗವು ಸ್ಥಿರವಾಗಿಲ್ಲದಿದ್ದರೆ ಅದನ್ನ ಯಾವ ರೀತಿಯ ಚಲನೆ ಅಂತ ಹೇಳ್ತಾರೆ? ನೋಡಿ, ಇವಾಗ ಒಂದು ವಸ್ತು ನೇರ ರೇಖೆಯಲ್ಲಿ ಚಲಿಸ್ತಾ ಇದೆ, ಅದ್ರ ವೇಗ ಸ್ಥಿರವಾಗಿಲ್ಲ. ಹಾಗಾದ್ರೆ ಅಂತ ಒಂದು ಚಲನೆಯನ್ನ ಏನಂತ ಕರೀತಾರೆ? ಏಕರೂಪವಲ್ಲದ ಚಲನೆ ಅಂತ ಹೇಳಿ ಕರೀತಾರೆ. ನೇರ ರೇಖೆಯಲ್ಲಿನ ಚಲನೆಗೆ ಉದಾಹರಣೆ ಯಾವುದು? ನೇರ ರೇಖೆಯಲ್ಲಿ ಇರುವಂತಹ ಒಂದು ಚಲನೆಗೆ ಉದಾಹರಣೆ ಯಾವುದು? ದಟ್ ಇಸ್ ನೇರವಾಗಿ ಬೀಳುವ ಕಲ್ಲು. ಓಕೆ, ವಸ್ತುವಿನ ವೇಗೋತ್ಕರ್ಷವು ಸ್ಥಿರವಾಗಿದ್ರೆ, ನೋಡಿ ವಸ್ತುವಿನಲ್ಲಿ ಇರುವಂತಹ ವೇಗೋತ್ಕರ್ಷ ಸ್ಥಿರವಾಗಿದ್ರೆ ಅದನ್ನು ಯಾವ ರೀತಿಯ ಚಲನ ಅಂತ ಕರೀತಾರೆ? ಯೂನಿಫಾರ್ಮ್ ಆಕ್ಸಿಲರೇಷನ್, ದಟ್ ಇಸ್ ಏಕರೂಪದ ವೇಗೋತ್ಕರ್ಷ ಅಂತ ಹೇಳ್ತಾರೆ. ಉದ್ದದ SI ಏಕಮಾನ ಯಾವುದು? ಲೆಂತ್ ಅಲ್ವಾ? ಯಾವುದು? ಮೀಟರ್. ಇನ್ನು ಬಲವು ಯಾವ ರೀತಿಯ ಭೌತಿಕ ಪರಿಮಾಣ? ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿ? ಬಲ ಅಂದ್ರೇನು? ಫೋರ್ಸ್ ಅಲ್ವಾ? ಸೊ ಫೋರ್ಸ್ ಅದಿಶನ ಸದಿಶನ ಅಂತ ನೋಡಿದಾಗ ಇದು ಸದಿಶ ಭೌತಿಕ ಪರಿಮಾಣ. ನ್ಯೂಟನ್ನ ಮೂರನೇ ನಿಯಮವು ಯಾವ ಸಂರಕ್ಷಣಾ ನಿಯಮಕ್ಕೆ ಸಂಬಂಧಿಸಿದೆ? ಇದು ಸಂವೇಗ ಸಂರಕ್ಷಣೆ ನಿಯಮಕ್ಕೆ ಇದು ಸಂಬಂಧಿಸಿದೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಏನಂತ ಕರೀತಾರೆ? ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧ. ದ್ರವ್ಯರಾಶಿ ಅಂದ್ರೇನು? ಮಾಸ್. ವೇಗದ ಗುಣಲಬ್ಧ ಓಕೆ, ಏನಂತ ಕರೀತಾರೆ? ವೇಗ ಅಂದ್ರೇನು? ವೇಗೋತ್ಕರ್ಷ ಅಂದ್ರೆ ಆಕ್ಸಲರೇಷನ್, ವೇಗ ಅಂದ್ರೇನು? ಸ್ಪೀಡ್ ಅಲ್ವಾ? ಸೊ ಒಂದು ವಸ್ತುವಿನ ದ್ರವ್ಯರಾಶಿ ಮಾಸ್ ಮತ್ತೆ ವೇಗ ಸ್ಪೀಡ್ ಅಲ್ವಾ?
ಇದರ ಗುಣಲಬ್ಧ ಏನಂತ ಕರೀತಾರೆ? ಇದನ್ನ ಸಂವೇಗ ಅಂತ ಕರೀತಾರೆ. ಓಕೆ, ಸಂವೇಗ ಅಂತ ಹೇಳಿ ಕರೀತಾರೆ. ದ್ರವ್ಯರಾಶಿ ಮತ್ತು ವೇಗ ಇದರ ಗುಣಲಬ್ಧವನ್ನ ಸಂವೇಗ ಅಂತ ಕರೀತಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಂವೇಗದ SI ಏಕಮಾನ ಯಾವುದು? ದಟ್ ಇಸ್ kg meter per second. ಓಕೆ, ಸಂವೇಗ ಮೀನ್ಸ್ ಮೊಮೆಂಟಮ್ ಅಂತ. ಇಂಗ್ಲಿಷ್ ನಲ್ಲಿ ಸಂವೇಗ ಅಂತ ಹೇಳಿದ್ರೆ ಮೊಮೆಂಟಮ್ ಅಂತ ಹೇಳ್ತಾರೆ. ಓಕೆ, ಇನ್ನು ಈ ಮೊಮೆಂಟಮ್ದು SI ಯೂನಿಟ್. ಓಕೆ, ಮೊಮೆಂಟಮ್ದು SI ಯೂನಿಟ್ ಬಂದು kg meter per second. ಓಕೆ, kg meter per second. ಓಕೆ, kg meter per second. ವೃತ್ತಾಕಾರದ ಚಲನೆಗೆ ಉದಾಹರಣೆ ಕೊಡಿ. ವೃತ್ತಾಕಾರದ ಚಲನೆ ಯಾವುದು? ಗಡಿಯಾರ, ಟಿಕ್ ಟಿಕ್ ಟಿಕ್, ಗಡಿಯಾರದ ಮುಳ್ಳು. ಓಕೆ, ಕೇಂದ್ರಾಭಿಮುಖ ಬಲವು ಯಾವ ರೀತಿಯ ಚಲನೆಯನ್ನ ತೋರಿಸುತ್ತೆ? ವೃತ್ತಾಕಾರದ ಚಲನೆಯನ್ನ ಇದು ತೋರಿಸುತ್ತೆ. ಇನ್ನು ಗತಿಯ ನಿಯಮ ಅಂತ ಹೇಳಿ ಯಾವುದನ್ನ ಕರೆಯಲಾಗತ್ತೆ? ಗತಿಯ ನಿಯಮ ಅಂತ ಹೇಳಿ ನ್ಯೂಟನ್ನ ಎರಡನೇ ನಿಯಮವನ್ನ ಕರೀತಾರೆ. ಜಡತ್ವ ನಿಯಮ ಅಂತ ಹೇಳಿ ಯಾವುದನ್ನ ಕರೀತಾರೆ? ನ್ಯೂಟನ್ನ ಮೊದಲನೇ ನಿಯಮವನ್ನ ಕರೀತಾರೆ. ಸೊ ಗತಿಯ ನಿಯಮ ಅಂತ ಹೇಳಿ ನ್ಯೂಟನ್ನ ಎರಡನೇ ನಿಯಮವನ್ನ ಕರೀತಾರೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಇವೆಲ್ಲ. ಗ್ರಾಹಕ ಬಲವು ಯಾವ ರೀತಿಯ ಬಲ? ಗ್ರಾಹಕ ಬಲ ಏನಿದೆಯಲ್ಲ ಇದು ಸಂಪರ್ಕ ಬಲ. ಓಕೆ, ಇನ್ನು ಗುರುತ್ವ ಬಲವು ಯಾವ ರೀತಿಯ ಬಲ? ಗುರುತ್ವ ಬಲ ಯಾವ ರೀತಿಯ ಬಲ ಆಗಿರುತ್ತೆ? ಸಂಪರ್ಕ ಬಲನ, ಸಂಪರ್ಕವಲ್ಲದ ಬಲನ, ವಿದ್ಯುತ್ ಕಾಂತೀಯ ಬಲನ? ಅದು ನೋಡಿ ಸಂಪರ್ಕವಲ್ಲದ ಬಲ. ಓಕೆ, ಯಾವುದು? ಗುರುತ್ವಾಕರ್ಷಣೆಯ ಬಲ. ಒಂದು ವಸ್ತುವಿನ ವೇಗವು ಕಡಿಮೆ ಆಗುವ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ಈಗ ಒಂದು ವಸ್ತುವಿನ ವೇಗ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಓಕೆ, ಅಂತ ಒಂದು ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ಮಂದಗತಿ ಅಂತ ಹೇಳಿ ಕರೀತಾರೆ. ಚಲನಶಾಸ್ತ್ರದಲ್ಲಿ ದೂರ ಮತ್ತು ಸ್ಥಾನಪಲ್ಲಟ ಇವುಗಳ ನಡುವಿನ ವ್ಯತ್ಯಾಸ ಏನು? ದೂರ ಮತ್ತು ಸ್ಥಾನಪಲ್ಲಟ ಇವೆರಡರ ವ್ಯತ್ಯಾಸ ಏನು? ದೂರ ಏನಾಗುತ್ತೆ? ಇದು ಅದಿಶ. ಸ್ಥಾನಪಲ್ಲಟ ಏನು? ಇದು ಸದಿಶ. ಓಕೆ, ಅದಿಶ ಅಂದ್ರೆ ಏನು? ಅದಕ್ಕೆ ಅದರದ್ದೇ ಆದಂತಹ ಒಂದು ದಿಕ್ಕು, ಅಂದ್ರೆ ಇಟ್ ಹ್ಯಾಸ್ ಇಟ್ಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಬಟ್ ಸ್ಥಾನಪಲ್ಲಟ ಅಂತ ಬಂದಾಗ ಅಂದ್ರೆ ಏನು? ಸದಿಶ ಅಂತ ಏನಿದೆ, ಸದಿಶ ಅಂತ ಬಂದಾಗ ಏನ್ ಹೇಳ್ತೀವಿ ನಾವು? ಇಟ್ ಹ್ಯಾಸ್ ಯಾವುದೇ ಒಂದು ಡೈರೆಕ್ಷನ್ ಅದಕ್ಕೆ ಇರೋದಿಲ್ಲ. ಡಿಸ್ಟೆನ್ಸ್ ಅಂದ್ರೇನು? ದೂರ ಅಲ್ವಾ? ದೂರ ಇದು ಏನು? ಅದಿಶ. ಅದಿಶ ಅಂದ್ರೇನು? ಇದ್ರಲ್ಲಿ ಇದನ್ನ ಇಂಗ್ಲಿಷ್ ಅಲ್ಲಿ ತಿಳ್ಕೊಂಡ್ಬಿಡಿ. ದೂರ ಸದಿಶ, ಅದಿಶ. ಓಕೆ, ಅದಿಶ ಬಂದು ಸ್ಕೇಲಾರ್. ಸ್ಥಾನಪಲ್ಲಟ ಯಾವುದು? ಸದಿಶ. ಸದಿಶ ಅಂದ್ರೆ ಏನು? ವೆಕ್ಟಾರ್. ಓಕೆ, ವೆಕ್ಟಾರ್ ಕ್ವಾಂಟಿಟಿ. ಇದು ಸ್ಕೇಲಾರ್ ಕ್ವಾಂಟಿಟಿ, ಇದು ವೆಕ್ಟಾರ್ ಕ್ವಾಂಟಿಟಿ. ಫಸ್ಟ್ ಸ್ಕೇಲಾರ್. ಸ್ಕೇಲಾರ್ ಅಂದ್ರೇನು? ಅದಿಶ. ಓಕೆ, ವೆಕ್ಟಾರ್ ಅಂದ್ರೇನು? ಸದಿಶ. ಓಕೆ,
ಸೊ ಅದಿಶ ಮತ್ತು ಸದಿಶ ಸ್ಕೇಲಾರ್ ವೆಕ್ಟರ್ ಇದು ನಿಮ್ಗೆ ಏನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗ ಸ್ಕೇಲಾರ್ ಅಂತ ಅಂದ್ರೆ ಏನು, ಇವಾಗ ಆಲ್ಫಾಬೆಟ್ಸ್ ಅಲ್ಲಿ ಎಸ್ ಫಸ್ಟ್ ಬರುತ್ತೆ, ಸೊ ಸ್ಕೇಲಾರ್ ಮತ್ತೆ ವೆಕ್ಟರ್ ಅಂತ ನೆನ್ಪಿಟ್ಕೊಳ್ಳಿ. ಅದಿಶ ಸದಿಶ ಅಂತ ಬಂದಾಗ ನೋಡಿ, ವರ್ಣಮಾಲೆಯಲ್ಲೂ ತಗೊಂಡ್ರು ಕೂಡ ಫಸ್ಟ್ ಅದಿಶ ಆಮೇಲೆ ಸದಿಶ ಬರೋದು. ಓಕೆ, ಆ ಆದ್ಮೇಲೆ ಸಾ ಬರುತ್ತೆ. ಸೊ ಆಲ್ಫಾಬೆಟ್ಸ್ ಅಲ್ಲೂ ಕೂಡ ಎಸ್ ಆದ್ಮೇಲೆ ವಿ ಬರುತ್ತೆ. ಸೊ ಈ ರೀತಿಯಾಗಿ ನೋಡಿದಾಗ ಮೊದಲನೇದು ಯಾವಾಗ್ಲೂ ಮ್ಯಾಗ್ನಿಟ್ಯೂಡ್ ಅನ್ನು ಒಳಗೊಂಡಿರುತ್ತೆ, ಅದಕ್ಕೆ ಯಾವುದೇ ಒಂದು ಡೈರೆಕ್ಷನ್ ಇರೋದಿಲ್ಲ. ಅಂದ್ರೆ ಸ್ಕೇಲಾರ್ ಕ್ವಾಂಟಿಟೀಸ್ ಅಂದ್ರೇನು, ಅದಿಶ ಪರಿಮಾಣಗಳು ಯಾವಾಗ್ಲೂ ಮ್ಯಾಗ್ನಿಟ್ಯೂಡ್ ಅನ್ನ ಒಳಗೊಂಡಿರುತ್ತೆ, ಆದ್ರೆ ಯಾವುದೇ ಒಂದು ಡೈರೆಕ್ಷನ್ ಇರೋದಿಲ್ಲ. ಓಕೆ, ಆದ್ರೆ ಈ ಸದಿಶ ಏನಾಗುತ್ತೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಅನ್ನ ಒಳಗೊಂಡಿರ್ತವೆ, ಬಟ್ ಅವಕ್ಕೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅನ್ನು ಒಳಗೊಂಡಿರ್ತವೆ, ಡೈರೆಕ್ಷನ್ ಅನ್ನು ಒಳಗೊಂಡಿರುತ್ತೆ. ಓಕೆ, ಹಾಗಿದ್ದಾಗ ಅವನ್ನ ನಾವು ವೆಕ್ಟಾರ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಅಂದ್ರೇನು, ಸದಿಶ ಪರಿಮಾಣಗಳು. ಇವಾಗ ಅದಿಶ ಮತ್ತು ಸದಿಶಗೂ ನಿಮ್ಗೆ ವ್ಯತ್ಯಾಸ ಗೊತ್ತಾಯ್ತಾ? ಅದಿಶ ಅಂತ ಬಂದಾಗ ಅವು ಮ್ಯಾಗ್ನಿಟ್ಯೂಡ್ ಅನ್ನ ಮಾತ್ರ ಒಳಗೊಂಡಿರುತ್ತೆ, ಯಾವುದೇ ಡೈರೆಕ್ಷನ್ ಅನ್ನ ಒಳಗೊಂಡಿರೋದಿಲ್ಲ. ಆದ್ರೆ ಸದಿಶ ಏನಿರುತ್ತೆ, ವೆಕ್ಟಾರ್ ಕ್ವಾಂಟಿಟೀಸ್ ಏನಿರುತ್ತೆ, ಅವು ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡನ್ನೂ ಕೂಡ ಒಳಗೊಂಡಿರುತ್ತೆ. ನೋಡಿ, ಇವಾಗ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ವೇಟ್, ಆಕ್ಸಿಲರೇಷನ್, ಫೋರ್ಸ್, ಇಂಪಲ್ಸ್, ಪ್ರೆಷರ್, ಮೊಮೆಂಟಮ್, ಗ್ರಾವಿಟಿ ಇವೆಲ್ಲವೂ ಕೂಡ ವೆಕ್ಟಾರ್ ಕ್ವಾಂಟಿಟೀಸ್. ಅಂದ್ರೇನು, ಸದಿಶ ಪರಿಮಾಣಗಳು. ಓಕೆ, ಅಂದ್ರೇನು, ಅವು ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡನ್ನೂ ಕೂಡ ಹೊಂದಿದೆ ಅಂತ. ಏಕರೂಪದ ಚಲನೆಗೆ ಉದಾಹರಣೆ ಕೊಡಿ. ಗಡಿಯಾರದ ಮುಳ್ಳು ಏಕರೂಪದ ಚಲನೆಗೆ ಉದಾಹರಣೆ. ಏಕರೂಪವಲ್ಲದ ಚಲನೆಗೆ ಉದಾಹರಣೆ ಯಾವುದು? ಏಕರೂಪವಲ್ಲದ ಚಲನೆಗೆ ಉದಾಹರಣೆ ಕೆಳಗಿನವುಗಳಲ್ಲಿ ವಿಮಾನದ ಚಲನೆ. ಯಾವ ನಿಯಮವು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ಅದರ ವೇಗ ಮತ್ತು ವೇಗೋತ್ಕರ್ಷ ಏನಾಗುತ್ತೆ ಅನ್ನೋದನ್ನ ವಿವರಿಸುತ್ತೆ. ನೋಡಿ, ಒಂದು ವಸ್ತುವಿನ ಮೇಲೆ ನಾವು ಬಲವನ್ನ ಪ್ರಯೋಗಿಸಿದಾಗ, ಬಲ ಅಂದ್ರೇನು, ಫೋರ್ಸ್, ಇದನ್ನ ನಾವು ಪ್ರಯೋಗಿಸಿದಾಗ ವೇಗ ಮತ್ತು ವೇಗೋತ್ಕರ್ಷ ಬದಲಾಗುತ್ತೆ. ಓಕೆ, ವೇಗೋತ್ಕರ್ಷ ಅಂದ್ರೇನು, ಆಕ್ಸಿಲರೇಷನ್, ಹೌದಲ್ವಾ? ಸೊ ಇದನ್ನ ಹೇಳುವಂತದ್ದು ನ್ಯೂಟನ್ನ ಎರಡನೇ ನಿಯಮ. ಓಕೆ, ನ್ಯೂಟನ್ನ ಎರಡನೇ ನಿಯಮ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ಅದರ ಒಂದು ವೇಗೋತ್ಕರ್ಷ ಏನಾಗುತ್ತೆ? ಒಂದು ವಸ್ತುವಿನ ಮೇಲೆ ನಾವು ಬಲವನ್ನ ಪ್ರಯೋಗಿಸಿದಾಗ ವೇಗೋತ್ಕರ್ಷ ಏನಾಗುತ್ತೆ? ಬಲಕ್ಕೆ ನೋಡಿ, ಇವಾಗ ಎಫ್ ಇಸ್ ಇಕ್ವಲ್ ಟು ಎಂ ಎ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ನಾವು ಇಲ್ಲಿ ಇದು ಅಂದ್ರೆ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಂ ಎ ಅಂತ. ಓಕೆ, ಇಲ್ಲಿ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಏನಾಗಿರುತ್ತೆ, ವೇಗೋತ್ಕರ್ಷ ಕೂಡ ಜಾಸ್ತಿ ಆಗುತ್ತೆ. ಸೊ ಅದು ಬಲಕ್ಕೆ ನೇರವಾಗಿ ನೇರ ಅನುಪಾತದಲ್ಲಿ ಇರುತ್ತೆ. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಗೋತ್ಕರ್ಷ. ಓಕೆ, ಸೊ ಇಲ್ಲಿವರೆಗೂ 30 ಪ್ರಶ್ನೆಗಳನ್ನ ನಾವು ನೋಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಧನ್ಯವಾದಗಳು.